ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ. ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಫೆಬ್ರವರಿ ತಿಂಗಳಿಂದ ವೃಶ್ಚಿಕ ರಾಶಿಯ ಭವಿಷ್ಯ ಹೀಗಿದೆ. ಈ ತಿಂಗಳಿನಲ್ಲಿ ವಿಶೇಷವಾಗಿ ನಿಮಗೆ ಗ್ರಹ ಬಲದ ಸಪೋರ್ಟ್ಗಳು ಇರೋದಿಲ್ಲ. ಕೇತು ಗ್ರಹದ ಅನುಗ್ರಹ ಇರೋದ್ರಿಂದ ಕೊಂಚ ಮಟ್ಟಿಗೆ ನೀವು ಸುಧಾರಿಸಿಕೊಳ್ಳಬಹುದೇ ವಿನಃ ಉದ್ಯೋಗ ವ್ಯಾಪಾರ ಸಂಬಂಧವಾಗಿ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಲಾಭವನ್ನು ನೀವು ಕಂಡುಕೊಳ್ಳುವುದರಲ್ಲಿ ಯಶಸ್ಸುಗೊಳ್ಳುವುದಿಲ್ಲ. ಹಾಗಾಗಿ ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನ ಇಡಬೇಕು. ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಬೇರೆಯವರ ಹತ್ತಿರ ಸಾಲವನ್ನ ತೆಗೆದುಕೊಳ್ಳತಕ್ಕಂಥದ್ದಾಗಿರಬಹುದು, ಅಥವಾ ಯಾವುದೋ ಒಂದು ಹೊಸದಾದಂತಹ ಜಾಗವನ್ನ ಖರೀದಿ ಮಾಡತಕ್ಕಂತ ಸಂದರ್ಭದಲ್ಲಿ ಆ ಜಾಗದ ಬಗ್ಗೆ ಸರಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳದೆ ಅಥವಾ ಕಾನೂನಿನ ಯಾವುದೇ ರೀತಿಯಾದಂತಹ ಅರ್ಜಿಗಳನ್ನ ನೀವು ವಿಚಾರಿಸದೇನೆ ಆ ಜಾಗವನ್ನ ತೆಗೆದುಕೊಳ್ಳತಕ್ಕಂತ ಸಾಧ್ಯತೆಗಳಿದೆ. ಇದರಿಂದ ಮುಂದೆ ನಿಮಗೆ ತೊಂದರೆ ಆಗತಕ್ಕಂಥದ್ದು, ಆ ಜಾಗದ ಮೇಲೆ ಯಾವುದೇ ಒಂದು ಕೋರ್ಟ್ ಕೇಸ್ ಇರತಕ್ಕಂಥದ್ದಾಗಿರಬಹುದು, ಅಥವಾ ಬೇರೆ ಯಾರೊಬ್ಬರು ಕೇಸನ್ನ ಹಾಕತಕ್ಕಂತಹ ಈ ಎಲ್ಲ ರೀತಿಯಾದಂತಹ ಸಣ್ಣದ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ವ್ಯರ್ಥವಾಗಿ ಹಣಗಳು ವ್ಯರ್ಥವಾಗತಕ್ಕಂತಹ ಸಾಧ್ಯತೆಗಳು ತುಂಬಾ ಕಂಡು ಬರುತ್ತದೆ. ಹಾಗಾಗಿ ಹೆಜ್ಜೆಯನ್ನ ಇಡುವುದರ ಮುಂಚೆ ನಿಮ್ಮ ದೃಷ್ಟಿ ಅಲ್ಲಿರಬೇಕು. ಅದನ್ನ ಸೂಕ್ಷ್ಮವಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ದೃಷ್ಟಿಯನ್ನ ವಹಿಸಿ ಕೆಲಸವನ್ನ ಎಚ್ಚರಿಕೆಯಿಂದ ನೀವು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟದಂತಹ ಅಪಘಾತಗಳು ಕೂಡ ಆಗತಕ್ಕಂತ ಸಾಧ್ಯತೆಗಳಿರುತ್ತೆ. ಇನ್ನು ಜೀವನದಲ್ಲಿ ಹಠಾತ್ ಆಗಿ ಯಾವುದೋ ಒಂದು ಬದಲಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ತುಂಬಾ ಕಂಡು ಬರ್ತದೆ. ಇದರಿಂದ ನೀವು ಯಾವುದೇ ರೀತಿಯಾದಂತಹ ಅಧೈರ್ಯ ಪಡುವಂತಹ ಅವಶ್ಯಕತೆ ಇಲ್ಲ, ಧೃತಿಗೆಡತಕ್ಕಂತಹ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಹಾಗೇಳಿ ಮುಂದೆ ಬರತಕ್ಕಂತ 15 ದಿವಸಗಳ ಕಳೆದ ನಂತರ ಗುರುಬಲ ನಿಮಗೆ ಪ್ರಾರಂಭವಾಗತ್ತೆ. ಆವಾಗ ಕೆಲಸ ಕಾರ್ಯದಲ್ಲಿ ಯಥಾ ಪ್ರಕಾರವಾಗಿ ಅಭಿವೃದ್ಧಿಯನ್ನ ನೀವು ನೋಡಬಹುದು. ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಾದ್ರೆ, ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಅವಶ್ಯಕತೆ ಇದೆ. ಹಾಗೇನೆ ನೀವು ಈ ಸಂದರ್ಭದಲ್ಲಿ ಬೇರೆ ಯಾವುದೇ ಒಂದು ಆಕ್ಟಿವಿಟಿಗಳಲ್ಲಿ ತೊಡಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹೆಚ್ಚಿನದಾಗಿ ನೀವು ಫೋಕಸ್ ಅನ್ನ ಕೇವಲ ನಿಮ್ಮ ಎಜುಕೇಶನ್ ಮೇಲೆ ಮಾತ್ರ ಮಾಡಬೇಕು. ಅದರಿಂದ ನಿಮಗೆ ಅಭಿವೃದ್ಧಿಗಳು ಬರತಕ್ಕಂತ ಸಾಧ್ಯತೆ. ಇನ್ನು ಸಾಂಸಾರಿಕ ಜೀವನದಲ್ಲಿ ನೋಡಬೇಕು ಅಂತ ಹೇಳಾದ್ರೆ, ನಿಮ್ಮ ಸ್ಥಿರಾಸ್ತಿಯನ್ನ ನೀವು ಖರೀದಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಅದರಿಂದ ನಿಮಗೆ ಇನ್ನೂ ತೊಂದರೆಗಳೇ ಬರ್ತದೆ. ಬೇರೆ ರೀತಿಯಾದಂತಹ ಸ್ಥಳದಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡತಕ್ಕಂಥದಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ತೊಳ್ಕೋಬೇಕು. ಹಾಗೇನೆ ಕುಟುಂಬದಲ್ಲಿರತಕ್ಕಂತ ಹಿರಿಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದಾಗಿರಬಹುದು, ಅಥವಾ ನಿಮ್ಮ ಮನೆಯ ನಿಮ್ಮ ಹೆಂಡತಿಗೆ ಅಥವಾ ಈ ವೃಶ್ಚಿಕ ರಾಶಿಯ ಯಜಮಾನರಿಗೂ ಕೂಡ ಕೆಟ್ಟ ಕನಸುಗಳು, ದುಸ್ವಪ್ನಗಳು, ತೊಂದರೆಗಳು ಬರತಕ್ಕಂತ ಸಾಧ್ಯತೆಗಳಿರುತ್ತೆ. ಅದರಿಂದ ಯಾವುದೇ ರೀತಿಯಾದಂತಹ ಧೃತಿಗೆಡದನೆ ಮೃತ್ಯುಂಜಯ ಸೋಮವಾರದ ದಿವಸ ಈಶ್ವರನ ದೇವಾಲಯದಲ್ಲಿ ಮೃತ್ಯುಂಜಯದ ದೀಪವನ್ನ ಹಚ್ಚತಕ್ಕಂಥದ್ದನ್ನ ನೀವು ಮಾಡಬೇಕು. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬರತಕ್ಕಂತಹ ಏರುಪೇರುಗಳ ಪರಿಹಾರಕ್ಕಾಗಿ ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ ತಿಂಗಳ 30ನೇ ತಾರೀಕಿನಂದು ಅಕ್ಷಯ ತದಿಗೆ ಪ್ರಯುಕ್ತ ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಮಾಡ್ತಾ ಇದ್ದೇವೆ. ಅದರ ಪ್ರಯುಕ್ತ ನಿಮ್ಮ ಮನೆಗೆ ಈ ಒಂದು ಅಷ್ಟಮಹಾಲಕ್ಷ್ಮಿಯ ಯಂತ್ರ ಮತ್ತು ರಕ್ಷೆಯನ್ನ ನಿಮ್ಮ ಮನೆಗೆ ತಲುಪಿಸತಕ್ಕಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪೂಜಾ ಕೈಂಕರ್ಯದ ಸಂಪೂರ್ಣ ವಿವರ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಲಭ್ಯವಾಗಲಿಕ್ಕಿದೆ.
ಹಾಗಾಗಿ ಎಲ್ಲರಿಗೂ ಕೂಡ ಆ ಭಗವಂತ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.